ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಮಾನ ಪತನದಿಂದ 265 ಜನರ ಜೀವವೇ ಹೋಗಿದೆ. ಅವರ ಗುರುತೇ ಸಿಗದಂತಾಗಿದೆ. ಆದರೆ ಜೀವವನ್ನೇ ಕೈಗೆ ಕೊಟ್ಟು ಪ್ರಯಾಣಿಕರು ಹತ್ತಿದಂತಹ ವಿಮಾನ ಇದ್ದಕ್ಕಿದ್ದಂತೆ ಕುಸಿಯುತ್ತೆ ಅಂದರೆ ಇದಕ್ಕೆ ಏನು ಕಾರಣ? ವಿಮಾನ ಪತನವಾಗಿದ್ದು ಹೇಗೆ? ಇದೇ ಈಗ ಎಲ್ಲರ ಚಿಂತೆಗೆ ಕಾರಣವಾಗಿರುವಂತಹ ಪ್ರಶ್ನೆ. ಈ ಬಗ್ಗೆ ತಜ್ಞರು ಏನಂತಾರೆ? ವಿಮಾನದ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಏನಿದೆ? ತನಿಖೆ ಹೇಗೆ ನಡೀತಾ ಇದೆ? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ನಿನ್ನೆ ಮಧ್ಯಾಹ್ನ ಸರಿಯಾಗಿ 1 ಗಂಟೆ 38 ನಿಮಿಷದ ದೃಶ್ಯ ಇದು. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಏರ್ ಇಂಡಿಯಾದ AI-171 ವಿಮಾನ ಟೇಕ್ ಆಫ್ ಆಗಿತ್ತು. ಆದರೆ ಲಂಡನ್ಗೆ ಹೊರಡಬೇಕಿದ್ದ ವಿಮಾನ ಕೇವಲ 32 ಸೆಕೆಂಡ್ನಲ್ಲೇ ನೆಲಕ್ಕಪ್ಪಳಿಸಿತು. ಸ್ಫೋಟಗೊಂಡು ಬೆಂಕಿಗೆ ಆಹುತಿಯಾಯಿತು. ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ ಕಾಪಾಡಿ ಎಂದ ಪೈಲಟ್. ದುರಂತ ಸ್ಥಳದಲ್ಲಿ ಪತ್ತೆಯಾಯಿತು ವಿಮಾನದ ಬ್ಲಾಕ್ ಬಾಕ್ಸ್. ಟೇಕ್ ಆಫ್ ಆಗಿ 1 ನಿಮಿಷದಲ್ಲಿ ವಿಮಾನ ಪತನವಾಗಿತ್ತು. ಪೈಲಟ್ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಮೇಡೇ 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 ಸಂದೇಶ ರವಾನಿಸಿದ್ರು. ಈ ಮೇಡೇ ಸಂದೇಶವನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಕಾಪಾಡಿ ಕಾಪಾಡಿ ಅಂತ. ಇದನ್ನ ಜಗತ್ತಿನ ಎಲ್ಲಾ ಪೈಲಟ್ಗಳು ವಿಮಾನ ನಿಯಂತ್ರಣ ಕಳೆದುಕೊಳ್ಳುವಾಗ ಕೊನೆಯ ಸಂದೇಶವಾಗಿ ನೀಡ್ತಾರೆ. ಇದಾದ ಕೆಲವೇ ಕ್ಷಣಗಳಲ್ಲಿ ವಿಮಾನ ನೆಲಕ್ಕಪ್ಪಳಿಸಿ ಮುಗಿಲೆತ್ತರಕ್ಕೆ ಬೆಂಕಿ ಚಿಮ್ಮಿತು. ಆದರೆ ಈ ದುರಂತ ಆಗಿದ್ದು ಹೇಗೆ ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಜಗತ್ತಿನಲ್ಲೇ ಅತ್ಯಂತ ಸೇಫ್ ವಿಮಾನ ಅನ್ನೋ ಹೆಗ್ಗಳಿಕೆ ಬೋಯಿಂಗ್ನ 787 ಸೀರೀಸ್ನ ವಿಮಾನಗಳದ್ದು. ಈವರೆಗೂ ಬೋಯಿಂಗ್ 787 ಮಾಡೆಲ್ನ ಯಾವುದೇ ವಿಮಾನ ಪತನವಾಗಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಪೈಲಟ್ ಸುಮಿತ್ ಸಬರ್ವಾಲ್ ಅತ್ಯಂತ ಅನುಭವಿ ಪೈಲಟ್. 8200 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇರುವವರು. ಭಾರತೀಯ ಪೈಲಟ್ ಅಸೋಸಿಯೇಷನ್ನ 6000 ಸದಸ್ಯರಲ್ಲಿ ಒಬ್ಬರು. ಇಂಥ ಅನುಭವಿ ಪೈಲಟ್, ಸುರಕ್ಷಿತ ವಿಮಾನ ಇದ್ರೂ ಈ ದುರಂತ ಹೇಗಾಯಿತು ಅನ್ನೋದೇ ನಿಗೂಢವಾಗಿದೆ. ಯಾಕಂದ್ರೆ ವಿಮಾನ ಹಾರಾಟಕ್ಕೂ ಮುನ್ನ ಅದನ್ನ ಇಂಜಿನಿಯರ್ಗಳ ತಂಡ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿರುತ್ತೆ. ಪೈಲಟ್ ಕೂಡ ಅದರ ಹಾರಾಟ ಯೋಗ್ಯತೆಯನ್ನ ನೋಡಿ ಒಪ್ಪಿಗೆ ಮುದ್ರೆ ಒತ್ತಿರ್ತಾನೆ. ಈ ವಿಮಾನದಲ್ಲೂ ಖುದ್ದು ಸುಮಿತ್ ಸಬರ್ವಾಲ್ ವಿಮಾನಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ರು. ಆದರೆ ಟೇಕ್ ಆಫ್ ಆಗ್ತಿದ್ದಂತೆ ವಿಮಾನ ಕುಸಿದಿರೋದು ಭಾರಿ ಅನುಮಾನಗಳಿಗೆ ಕಾರಣವಾಗಿದೆ. ಇದಕ್ಕೆ ಮಾಜಿ ಪೈಲಟ್ಗಳು, ವಾಯುಪಡೆ ನಿವೃತ್ತ ಅಧಿಕಾರಿಗಳು ಸೇರಿದಂತೆ ತಜ್ಞರು ತಮ್ಮದೇ ಆದ ವಿಚಾರವನ್ನ, ಕಾರಣಗಳನ್ನ ಮಂಡಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಟೇಕ್ ಆಫ್ ವೇಳೆ ವಿಮಾನ ಪತನಕ್ಕೆ 2 ಪ್ರಮುಖ ಕಾರಣಗಳಿರುತ್ತೆ ಅಂತ ಅನುಭವಿ ಪೈಲಟ್ಗಳು ಹೇಳ್ತಿದ್ದಾರೆ. ಅದರಲ್ಲಿ ಮೊದಲನೆಯದ್ದು ವಿಮಾನದಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗೋದ್ರಿಂದ ಮತ್ತು ಎರಡನೆಯದ್ದು ವಿಮಾನ ಲಿಫ್ಟ್ ಮಾಡುವಲ್ಲೇನಾದ್ರೂ ತೊಂದರೆ ಆದ್ರೆ. ಇದರಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆದ್ರೆ ವಿಮಾನ ಲಿಫ್ಟಿಂಗ್ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಆದರೆ ವಿಮಾನ ಲಿಫ್ಟಿಂಗ್ ಸಮಸ್ಯೆಗೆ ವಿದ್ಯುತ್ ಕಡಿತ ಮಾತ್ರವಲ್ಲದೆ ಬೇರೆ ಕಾರಣಗಳು ಇರುತ್ತವೆ ಅಂತ ಅನುಭವಿ ಪೈಲಟ್ಗಳು ಹೇಳ್ತಿದ್ದಾರೆ. ಆದರೆ ಏವಿಯೇಷನ್ ಎಕ್ಸ್ಪರ್ಟ್ಗಳು ಇದಕ್ಕೆ ಸಾಕಷ್ಟು ಬೇರೆ ಕಾರಣಗಳನ್ನು ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಏವಿಯೇಷನ್ ಎಕ್ಸ್ಪರ್ಟ್ಗಳು ಹೇಳಿದಂತೆ ವಿಮಾನ ದುರಂತಕ್ಕೆ ಟೇಕ್ ಆಫ್ ಆದ ನಂತರ ಇಂಜಿನ್ ಫೇಲ್ಯೂರ್ ಸಾಧ್ಯತೆ ಇರಬಹುದು. ಟೇಕ್ ಆಫ್ ಆದ ಬಳಿಕ ತಾಂತ್ರಿಕ ದೋಷ ಆಗಿರೋ ಸಾಧ್ಯತೆ ಇರುತ್ತೆ. ವಾಹನಗಳ ಆಕ್ಸಲರೇಟರ್ ರೀತಿ ಕೆಲಸ ಮಾಡೋ ವಿಮಾನದ ಥ್ರಸ್ಟ್ ಕಳೆದುಕೊಂಡಿರಬಹುದು. ಸೆನ್ಸಾರ್ ಅಥವಾ ವಿಮಾನ ಲಿಫ್ಟಿಂಗ್ ಭಾಗದ ದೋಷ ಇರಬಹುದು ಅಂತ ಅಂದಾಜಿಸುತ್ತಿದ್ದಾರೆ. ಯಾರು ಏನೇ ಹೇಳಿದ್ರೂ ಕೊನೆಗೂ ವಿಮಾನದ ಕಾಕ್ಪಿಟ್ ರೆಕಾರ್ಡರ್ ಮತ್ತು ಬ್ಲಾಕ್ ಬಾಕ್ಸ್ನಲ್ಲಿ ಅಸಲಿ ಸತ್ಯ ಅಡಗಿರುತ್ತೆ. ಪೈಲಟ್ಗಳ ಸಂಪೂರ್ಣ ಮಾತುಕತೆ, ನಿರ್ದೇಶನ, ಸಂದೇಶಗಳು ರೆಕಾರ್ಡ್ ಆಗಿರುತ್ತವೆ. ಇದೀಗ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ಅದರ ಪರಿಶೀಲನೆ ಬಳಿಕ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಡಿಜಿಸಿಎ ತನಿಖೆ ಆರಂಭ. ಅಮೆರಿಕ ಅಧಿಕಾರಿಗಳು ಎಂಟ್ರಿ. ಏರ್ ಇಂಡಿಯಾ ಚೇರ್ಮನ್ ಜೊತೆ ಬೋಯಿಂಗ್ ಸಿಇಒ ಚರ್ಚೆ. ವಿಮಾನ ಪತನ ಹೇಗಾಯಿತು ಅಂತ ವಿಮಾನಯಾನ ಇಲಾಖೆಯ ಮಹಾನಿರ್ದೇಶಕರಿಂದ ತನಿಖೆ ಆರಂಭವಾಗಿದೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ತನಿಖಾ ಸಂಸ್ಥೆ ತನಿಖೆ ಆರಂಭಿಸಿದ್ದು ಅಮೆರಿಕದ ರಾಷ್ಟ್ರೀಯ ಸಾರಿಗೆ ಭದ್ರತಾ ಬೋರ್ಡ್ನ ಸದಸ್ಯರ ತಂಡ ಭಾರತಕ್ಕೆ ತನಿಖೆಯಲ್ಲಿ ಸಹಾಯಕ್ಕೆ ಮುಂದಾಗಿದೆ. ಇನ್ನು ವಿಮಾನ ತಯಾರಕ ಕಂಪನಿ ಬೋಯಿಂಗ್ ಸಂಸ್ಥೆಯ ಸಿಇಒ ಏರ್ ಇಂಡಿಯಾ ಚೇರ್ಮನ್ ಜೊತೆಗೆ ಫೋನ್ ಮೂಲಕ ಚರ್ಚಿಸಿದ್ದಾರೆ. ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ. ಇನ್ನು ಟಾಟಾ ಚೇರ್ಮನ್ ಚಂದ್ರಶೇಖರನ್ ಜೊತೆಗೂ ಈ ಬಗ್ಗೆ ಚರ್ಚಿಸಿದ್ದಾರೆ. ಹೈ ಲೆವೆಲ್ ಕಮಿಟಿ ನೇಮಕ ಮಾಡಿದ ಕೇಂದ್ರ ಸರ್ಕಾರ.
ಒಂದೆಡೆ ವಿಮಾನಯಾನ ಇಲಾಖೆ ತನಿಖೆ ನಡೆಸುತ್ತಿದ್ರೆ, ಮತ್ತೊಂದೆಡೆ ಕೇಂದ್ರ ಸರ್ಕಾರ ವಿವಿಧ ಕ್ಷೇತ್ರಗಳ ತಜ್ಞರ ಹೈ ಲೆವೆಲ್ ಕಮಿಟಿ ನೇಮಕ ಮಾಡಿದೆ. ದುರಂತದ ಬಗ್ಗೆ ಆಳವಾದ ಅಧ್ಯಯನ ಮಾಡುವಂತೆ ಸಮಿತಿಯನ್ನ ನೇಮಿಸಿದೆ. ಒಟ್ನಲ್ಲಿ ವಿಮಾನ ಪತನ ಹೇಗಾಯಿತು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಕಂಡುಕೊಳ್ಳಲು ದೊಡ್ಡ ಪಡೆಯೇ ಸಿದ್ಧವಾಗಿದೆ. ಬ್ಯೂರೋ ರಿಪೋರ್ಟ್, TV9.